ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. SR ಕೇಶವ್ ಹಣಕಾಸು ತಜ್ಞರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಧುಕರ್ ಶೆಟ್ಟಿ ಹೋಟೆಲ್ ಮಾಲೀಕರ ಸಂಘದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಕರ್ ಶೆಟ್ಟಿ ಅವರೇ, ವಾರ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್. ಈ ಸಂದರ್ಭದಲ್ಲಿ ಇಂಥವು ನಿರೀಕ್ಷಿತ, ಬಟ್ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏಕಾಏಕಿ 24 ಗಂಟೆಗಳಲ್ಲಿ ಇದು ಹೆಂಗಾಗ್ಬಿಡ್ತು ಅಂತ. ಈಗ ಬಹುಶಃ ಈ ಹಿಂದೆ ಕೂಡ ನಾವು ನೋಡದೇ ಇರುವಂತಹ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀವಿ. ಬಹುಶಃ ಕಳೆದ ಸೋಮವಾರದಿಂದ ಯಾವುದೇ ಹೋಟೆಲಿಗರಿಗೆ ವಾಣಿಜ್ಯ ಅನಿಲವನ್ನು ಸರಬರಾಜು ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ದೊಡ್ಡ ದೊಡ್ಡ ಹೋಟ್ಲವರು ಸ್ವಲ್ಪ ಮಟ್ಟಿನ ಸ್ಟಾಕನ್ನು ಇಟ್ಕೊಂಡಿರ್ತಾರೆ. ಬಹುಶಃ ಕೆಲವ್ರದ್ದು ನಿನ್ನೆಗೆ ಎಂಡಾಗಿದೆ ಅಥವಾ ಇವತ್ತು ಅಥವಾ ನಾಳೆಗೆ ಖಂಡಿತವಾಗಿಯೂ ಕೂಡ ಅವರು ಇಟ್ಟುಕೊಂಡಿರುವಂಥ ಸ್ಟಾಕು ಖಾಲಿ ಆಗುತ್ತೆ. ತದನಂತರ ಏನು, ಹೋಟೆಲ್ನ ಬಂದ್ ಮಾಡಬೇಕಾ? ನಮ್ಮನ್ನು ಅವಲಂಬಿತರಾಗಿರುವಂತಹ ಗ್ರಾಹಕರಿಗೆ ಏನನ್ನು ಸರ್ವಿಸ್ ಕೊಡುವಂಥದ್ದು? ಕಾರ್ಮಿಕರು ಭಾಳಷ್ಟು ಜನ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಏಕಾಏಕಿಯಾಗಿ ಸಮಸ್ಯೆಯನ್ನು ಬಂದ್ ಮಾಡಿದರೆ ಮುಂದಿನ ಗತಿ ಏನು? ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂಥ ಸಮಸ್ಯೆಗಳು. ಈಗಾಗಲೇ ಮಧುಕರ್ ಶೆಟ್ಟಿ ಅವರ 11ನೇ ದಿನದ ಯುದ್ಧ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ನಮಗೆ ನಿಧಾನಕ್ಕೆ ಕೊರತೆ ಪೈಲಪ್ ಆಗ್ತಾ ಬಂತ. ಇದು ನೆನ್ನೆ ಮಧ್ಯಾಹ್ನ ಹೋಟೆಲಿಯರ್ ಸಂಘದಿಂದ ಒಂದು ಪ್ರೆಸ್ ನೋಟ್ ಹೊರಗೆ ಬರೋ ತನಕ ಯಾರಿಗೂ ಅಂದಾಜಿರಲಿಲ್ಲ. ಹೌದು, ಈಗ ನಮಗೆ ಏಕಾಏಕಿ ಈ ರೀತಿಯ ಅಂದರೆ ಯಾವುದೇ ಇನ್ಫಾರ್ಮೇಷನ್ ಬಾರದೇ ಇರೋದ್ರಿಂದ, ಈಗ ಇರಾನಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇದೆ, ಈ ಥರದ ಸಮಸ್ಯೆಗಳಿದೆ ಅನ್ನುವಂಥದ್ದು ಕೂಡ ನಾವು ಸ್ವಲ್ಪ ಜಾಗೃತರಾಗಿದ್ದೀವಿ. ಆದರೆ ನಾವು ಕೇಳಿದಾಗ ಅವ್ರು ಏನು ಹೇಳಿದರು ಅಂದರೆ, ಸದ್ಯಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ, ಯಾರು ಕೂಡ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ನಿಮಗೆ ಬೇಕಾಗುವಷ್ಟು ಸ್ಟಾಕನ್ನು ನಾವು ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಯು ಕೂಡ ಅವ್ರ ಕಡೆಯಿಂದ ಬಂದಿತ್ತು. ಇವತ್ತೀಗ ಕೇಂದ್ರ ಸರ್ಕಾರದ ಕೆಲವು ಸಪ್ಲೈಯರ್ಸು ನಮ್ಗೆ ಹೇಳೋದು ಇಷ್ಟೇ, ನಮಗೆ ಈಗ ಡೀಲರ್ ಅವರು ಗ್ಯಾಸನ್ನು ಕೊಡಬೇಕು. ನಾವು ಡೀಲರ್ ಅವ್ರನ್ನ ನಿನ್ನೆಯಿಂದ ಸತತವಾಗಿ ಅವ್ರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಖಾಲಿ ಸಿಲಿಂಡರ್ನ ಕಳಿಸ್ಕೊಟ್ಟಿದ್ದೀವಿ, ಅಲ್ಲಿ ಫಿಲ್ಲಿಂಗ್ ಆಗಿ ವಾಪಸ್ ಬರ್ತಾ ಇಲ್ಲ. ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಏನು ಆದೇಶ ಅಂದರೆ, ಡೊಮೆಸ್ಟಿಕ್ ಗ್ಯಾಸನ್ನು ಮಾತ್ರ ಫಿಲ್ ಮಾಡಿ ಅವರಿಗೆ ಸರ್ವಿಸನ್ನು ಕೊಡಬೇಕು, ಕಮರ್ಷಿಯಲ್ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಕೂಡ ಫಿಲ್ಲಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕಳಿಸಿರುವ ಎಂಟಿ ಸಿಲಿಂಡರ್ಗಳು ಅಲ್ಲಿ ಕಾಯ್ತಾ ಇದ್ದಾವೆ. ಹಾಗಾಗಿ ನಿಮಗೆ ಸಪ್ಲೈ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆಲ್ಟರ್ನೇಟಿವ್ ಏನೀಗ ಹೋಟೆಲ್ ಇಂಡಸ್ಟ್ರಿಗೆ? ಅದೇ ಪ್ರೈವೇಟ್ ಗ್ಯಾಸ್ ಅವ್ರನ್ನ ಆಲ್ಟರ್ನೇಟಿವ್ ಈಗ ತಕ್ಷಣಕ್ಕೆ ಏನು ಮಾಡಲಿಕ್ಕಾಗುತ್ತೆ ಸರ್? ಈಗ ಮುಂಚೆ ಎಲ್ಲ ಸೌದೆ ಒಲೆ ಇತ್ತು, ಬ್ರಿಕೆಟ್ಸನ್ನೇ ಯೂಸ್ ಮಾಡ್ತಾಯಿದ್ರು, ಕೆರೋಸಿನ್ ಒಲೆಗಳಿದ್ದು. ಆದರೆ ಈಗಿನ ಸಿಚುವೇಷನಲ್ಲಿ ಅಥವಾ ಈಗ ಮಾಡಿರುವಂಥ ಹೋಟೆಲ್ನ ಆ ಸ್ಥಳದಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ಮಾಡಲಿಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಈಗ ಸಪೋಸ್ ನಾವೇನಾದರೂ ಸೌದೆ ಒಲೆ ಮಾಡಬೇಕು ಅಂತಿದ್ರೆ ಅದಕ್ಕೆ ಹೊರಾಂಗಣ ಬೇಕಾಗುತ್ತೆ, ಆ ಪ್ರದೇಶದಲ್ಲಿ ಮಾಡಬೇಕಾಗತ್ತೆ. ಸಪೋಸ್ ನಾವೇನಾದರೂ ಮಾಡಿದ್ರೂ ಕೂಡ ಈಗಿನ ಕಾರ್ಮಿಕರು ಗ್ಯಾಸಲ್ಲಿ ಕೆಲಸ ಮಾಡಿದವರು ನೀವು ಸೌದೆ ಒಲೆಯಲ್ಲಿ ಮಾಡಿ ಅಂತ ಹೇಳಿದ್ರೆ 100ಕ್ಕೆ 100 ಅವ್ರು ಮಾಡಲ್ಲ, ಅವರು ಬಿಟ್ಟು ಹೋಗ್ತಾರೆ. ಈ ಎಲ್ಲ ಸಮಸ್ಯೆಗಳು ಬೇಕಾದಷ್ಟಿದೆ. ಬಹುಶಃ ಇವತ್ತು ನಾಳೆ ಒಂದು ದಿವಸ ಅದು ಹೇಗೋ ಹಾಗೆ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ನಡೆಸ್ಬೋದು. ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸೋದು ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಈ ಆರ್ಟಿಫಿಷಿಯಲ್ ಸ್ಕ್ಯಾರ್ಸಿಟಿ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನೋ ಅಭಿಪ್ರಾಯ ಒಂದು ಕಡೆ ಇದೆ. ತಮಗೇನಾದ್ರು ಡೌಟ್ ಇದೆಯಾ? ಕೃತಕ ಅಭಾವ ಸೃಷ್ಟಿ ಮಾಡೋದು, ಹೆಂಗಿದ್ರು ರೇಟ್ ಜಾಸ್ತಿ ಆಗುತ್ತೆ, ಈಗ ಮಾರೋದು ಬೇಡ ಅಂತ. ಖಂಡಿತ ಎಸ್, ನಾವು ನಿನ್ನೆ ಅವರಿಗೆ ಸಂಪರ್ಕದಲ್ಲಿದ್ದಾಗ, ಸಪೋಸ್ ಈಗ ನಮಗೆ ರೆಗ್ಯುಲರ್ ಗ್ಯಾಸ್ ಕೊಡುವವರು ಅಥವಾ ಗೌರ್ಮೆಂಟು, ಈಗ ಭಾರತ್ ಗ್ಯಾಸ್ ಇರ್ಬೋದು ಅಥವಾ IOC ಅವ್ರದ್ದು ಇಂಡಿಯನ್ ಆಯಿಲ್ ಇರ್ಬೋದು, HP ಇರ್ಬೋದು, ಇವ್ರನ್ನೆಲ್ಲ ಆಗಲ್ಲ ಅಂತ ಹೇಳಿದಾಗ ಪ್ರೈವೇಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಪ್ರೈವೇಟ್ ಅವರು ಹೇಳ್ತಾರೆ, ಸರಿ ಆಯಿತು, ರಾತ್ರಿ 10 ಗಂಟೆ ಮೇಲೆ ಕಾಲ್ ಮಾಡಿ, ಸಾಧ್ಯ ಆದರೆ ಅದ್ರ ರೇಟನ್ನು ನಾವು ಈಗ ಹೇಳಲಿಕ್ಕಾಗಲ್ಲ, ನಿಮಗೆ ರೇಟನ್ನು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆ ಅವ್ರ ಕಡೆಯಿಂದ ಮೆಸೇಜ್ ಬಂದಿದೆ, 17 kg ಗ್ಯಾಸಿಗೆ 3531 ರೂಪಾಯಿ ಕೇಳ್ತಾ ಇದ್ದಾರೆ. 21 kgಗೆ ಈಗ
ನಮ್ಮ ಸ್ನೇಹಿತರೆಲ್ಲ ನಾವು ಇವತ್ತು ಮೀಟಿಂಗಲ್ಲಿ ಇದ್ದೀವಿ, ಈಗ ನಮ್ಮ ಹೋಟ್ಲು ಸಂಘದ ಮೀಟಿಂಗಲ್ಲಿ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ 5,000 ರೂಪಾಯಿ ಒಂದು ಸಿಲಿಂಡರ್ಗೆ ಡಿಮಾಂಡ್ ಮಾಡ್ತಾ ಇದ್ದಾರಂತೆ. ಹಾಗಿದ್ರೆ ಕಾಳಸಂತೆಯಲ್ಲಿ ಮಾರ್ಲಿಕ್ಕೆ ಯಾರು ಶೆಟ್ರೆ? ಸಿಲಿಂಡರ್ ಯಾರು ಪ್ರೈವೇಟ್ ಪ್ಲೇಯರ್ಸ್? ಯಾರು ಅವರು? ಪ್ರೈವೇಟ್ ಪ್ಲೇಯರ್ಸಾ? ಪ್ರೈವೇಟ್ ಗ್ಯಾಸ್ ಸಪ್ಲೈಯರ್ಸ್. ಅಂದರೆ ಏಜೆನ್ಸಿಗಳು. ಹೌದು, ಏಜೆನ್ಸಿ ಅಂದರೆ ಈ ಇಂಡಿಯನ್ ಆಯಿಲ್ ಏಜೆನ್ಸಿ ಅಥವಾ HP ಏಜೆನ್ಸಿ ಅವರಲ್ಲ. ಓಕೆ. ಪ್ರೈವೇಟ್ ಗ್ಯಾಸ್ ಇದೆ. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ಅವ್ರದ್ದೇ ಆದಂಥ ಯೂನಿಟನ್ನು ಮಾಡಿಕೊಂಡು ಈಗಲೂ ಕೂಡ ಒಂದು 20% ಹೋಟೆಲ್ಗೆ ಅವರು ಸಪ್ಲೈ ಕೊಡ್ತಾ ಇದ್ದಾರೆ. ಓಕೆ. ಅವ್ರದ್ದು 17 kg ಸಿಲಿಂಡರ್ ಇದೆ, ಅದರ ಜೊತೆಗೆ 21 kg ಸಿಲಿಂಡರ್ ಕೂಡ ಇದೆ. ಇವತ್ತೀಗ 21 kg ಸಿಲಿಂಡರ್ಗೆ 5,000 ರೂಪಾಯಿ ಕೊಟ್ಟರೆ ನಿಮಗೆ ತಂದು ಕೊಡ್ತೀವಿ. ಅದು ತಂದು ಕೊಡಲ್ಲ, ನೀವು ಗಾಡಿನ ಕಳಿಸ್ಕೊಡಿ, ನಾವು ಅರೇಂಜ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮುಂಚೆ ಎಷ್ಟಿತ್ತು ಅದರ ರೇಟು? ಅದು 1,800 1,850 ರೂಪಾಯಿ ಇತ್ತು. 1,800 ರೂಪಾಯಿಗೆ 5,000 ಈಗ. ಅಂದರೆ 3,200 ರೂಪಾಯಿ ಎಕ್ಸ್ಟ್ರಾ ಬ್ಲ್ಯಾಕ್. ಹೌದು. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಗ್ಯಾಸ್ಗಿಂತ ಪ್ರೈವೇಟ್ ಗ್ಯಾಸ್ ಅವ್ರದ್ದು ಪ್ರತಿ ಸಾರಿ ಕೂಡ 50ರಿಂದ 100 ರೂಪಾಯಿ ಅವ್ರದ್ದು ಕಮ್ಮಿ ಇರ್ತದೆ. ಯಾಕಂತ ಹೇಳಿದ್ರೆ ಕೆಲವು ಹೋಟ್ಲವರಿಗೆ ನಾವೇ ಫಾರ್ ಎಕ್ಸಾಂಪಲ್ ನಾವು ಹಾಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಪ್ರೆಷರ್ ಕಮ್ಮಿ ಇರ್ತದೆ, ಆಮೇಲೆ ವೆಯ್ಟ್ ಕಮ್ಮಿ ಇರ್ತದೆ, ಬೇಗ ಖಾಲಿ ಆಗುತ್ತೆ ಅನ್ನುವಂಥದ್ದು ಜನರಿಗೆ ಒಂದು ತಿಳುವಳಿಕೆ ಇರೋಕ್ಕೆ ಹೋಗಿ ಪ್ರೈವೇಟ್ ಗ್ಯಾಸನ್ನು ಯೂಸ್ ಮಾಡೋರು ಭಾಳ ಕಡಿಮೆ ಇದೆ. ಬಟ್ ಅನಿವಾರ್ಯವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅವ್ನು ನಾಳೆ ಬೆಳಿಗ್ಗೆ ಗ್ಯಾಸ್ ಹೊತ್ತಿಸಬೇಕು, ಹೋಟ್ಲು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅವನು 5,000 6,000 ಕೊಟ್ಟು ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಬೀಗ ಹಾಕಬೇಕಾಗತ್ತೆ. ಮೀಟಿಂಗ್ ಏನೋ ಆಗ್ತಿದೆಯಲ್ಲ ಹೋಟೆಲಿಯರ್ಸ್ ಮೀಟಿಂಗು, ಏನು ನಿರ್ಧಾರಕ್ಕೆ ಬಂದ್ರಿ? ಏನು ಚರ್ಚೆ ಆಗ್ತಾ ಇದೆ? ರಾಜ್ಯ ಹೋಟ್ಲ್ ಸಂಘದ ಮೀಟಿಂಗು ನಡೀತಾ ಇದೆ. ಪ್ರತಿಯೊಬ್ಬರದ್ದು ಕೂಡ ಆ ಭಾಗದಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ ಕೆಲವರು 5,000 ಡಿಮಾಂಡ್ ಮಾಡ್ತಾ ಇದ್ದಾರೆ, ಕೆಲವರು 4,000 ಹೇಳ್ತಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ ಸರ್, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಅಟ್ಲೀಸ್ಟ್ ಒಂದು 50% ಈಗ ಇದು ಕೂಡ ನಾಗರಿಕರಿಗೆ ಅಗತ್ಯವಾದಂಥ ಸೇವೆ ಕೊಡುವಂಥದ್ದು. ಈಗ ನಾಳೆ ಇವತ್ತಿಗೆ ಟೂರಿಸ್ಟ್ ಅವ್ರು ಬಂದಿರ್ಬೋದು, ಅಥವಾ ಹಾಸ್ಪಿಟ್ಲ್ ಕ್ಯಾಂಟೀನ್ಗಳಿರ್ಬೋದು, ಅಥವಾ ಏರ್ಪೋರ್ಟ್ಗಳಿರ್ಬೋದು, ಅಥವಾ ಪೇಷಂಟ್ಗಳು ಬಂದಿರ್ತಾರೆ. ಅವರಿಗೆ ಈಗ ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಒಂದು ಅರ್ಧ ಕಾಫಿ ಕುಡಿಬೇಕಂದ್ರೂ ಕೂಡ ಭಾಳ ಕಷ್ಟ ಇದೆ. ಅಟ್ಲೀಸ್ಟು ನಮ್ಗೆ ಏನು ಸಪ್ಲೈ ಕೊಡ್ತಾ ಇದ್ದಾರೆ 50% ಸಪ್ಲೈ ಏನಾದರೂ ನೀವು ಕೊಡಿ, ನಮ್ಮ ಕನ್ಸಂಪ್ಷನ್ನ ನಾವು ಕಮ್ಮಿ ಮಾಡ್ತೀವಿ. ನಮ್ಮ ಹೋಟೆಲ್ ಟೈಮಿಂಗ್ ಇರುತ್ತೆ. ನಾವು ಬೆಳಿಗ್ಗೆ 7 ಗಂಟೆ ಓಪನ್ ಮಾಡ್ತೀವಿ, ಕೆಲವರು 6 ಗಂಟೆ ಮಾಡ್ತೀವಿ. ಅದನ್ನು ಟೈಮಿಂಗನ್ನು ಚೇಂಜ್ ಮಾಡ್ಕೊಳ್ತೀವಿ. 7 ಗಂಟೆ ಓಪನ್ ಮಾಡಿಬಿಟ್ಟು ರಾತ್ರಿ 9 ಗಂಟೆ ಕ್ಲೋಸ್ ಮಾಡೋದು, ಏನೋ ಒಂದು ನಿರ್ಧಾರಕ್ಕೆ ನಾವು ಬರ್ತೀವಿ. ಏಕಾಏಕಿ ಬಂದ್ ಮಾಡಿದಾಗ ನಾವು ಬೇರೆ ಏನು ನಮಗೆ ಸೋರ್ಸಸ್ಸೇ ಇಲ್ಲ, ನಾವು ಎಲ್ಲಿಗೆ ಹೋಗ್ಲಿಕ್ಕಾಗುತ್ತೆ? ಏನು ಮಾಡಲಿಕ್ಕಾಗಲ್ಲ. ಇದು ಕೂಡ ನಾಗರಿಕರಿಗೆ ಸೇವೆ. ಈಗ ನಮ್ಮದು ಲಾಭ ಇರ್ಬೋದು ಅಂತ ಜನ ತಿಳ್ಕೊಳ್ತಾರೆ. ಈಗ ಔಷಧ ಹೇಗಿದೆ, ಆಹಾರವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಇವತ್ತು ಬೆಳಿಗ್ಗೆ ಅಲ್ಲೆಲ್ಲೋ ವಾಕಿಂಗ್ ಹೋದವರು ಒಂದು ಶುಗರ್ಲೆಸ್ ಕಾಫಿ ಕುಡಿಬೇಕು, ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಹೋಟ್ಲನ್ನು ಅವಲಂಬಿತರಾಗಿದ್ದಾರೆ. ಕನಿಷ್ಠ 60ರಿಂದ 70% ಇವತ್ತು ಕೆಲಸ ಮಾಡುವಂಥವರು ಹೋಟೆಲ್ ಫುಡ್ ಮೇಲೆ ಅವಲಂಬಿತರಾಗಿದ್ದಾರೆ. ಹೌದು. PGಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕೆಲಸದಲ್ಲಿದ್ದವರು ತುಂಬ ಕಷ್ಟ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಈಗಾಗಲೇ ನಮ್ಮ ಮೀಟಿಂಗಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ, ನಮ್ಮ ಆಫೀಸ್ ಬೇರರ್ಸು 1 2 3 4 ಜನ ನಾಳೆ ಕೇಂದ್ರ ಸರ್ಕಾರದ ಜೊತೆಗೆ ಡೆಲ್ಲಿಗೆ ಹೋಗಿ ಒಂದು ಮೀಟಿಂಗನ್ನು ಕೂಡ ಇಲ್ಲಿಯ MP ಗಳಿಗೆ ನಾವು ಮನವಿಯನ್ನು ಮಾಡಿ. ಯಾರಾದರೂ ಮಾತಾಡಿದ್ರಾ ಸ್ವಯಂ ಪ್ರೇರಿತರಾಗಿ ಏನು ಸಮಸ್ಯೆ ಆಗ್ತಿದೆ ಅಂತ ಕೇಳಿದ್ರಾ ಶೆಟ್ರೆ? ಸಂಸದರಾಗಲಿ ಅಥವಾ ಆಯಿಲ್ ಕಂಪ್ನಿಗಳ ಅವರಿಗೆ ಆಲ್ರೆಡಿ ಆಗಲಿ ಎಲ್ಲ ಮಾತಾಡಿದ್ದೀವಿ ಸರ್. ಮಾತಾಡಿದಂದರೆ ನಮಗೆ ಕನೆಕ್ಟ್ ಆದವ್ರ ಹತ್ರ ಮಾತಾಡಿದ್ದೀವಿ. ಬಟ್ ಯಾರೂ ಕೂಡ ಸಮರ್ಪಕವಾಗಿ ಸರಿಯಾದಂತಹ ಕಾಲನ್ನು ಕೂಡ ಎತ್ತಾ ಇಲ್ಲ, ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಗ್ಯಾಸನ್ನು ನೀವು ಫಿಲ್ಲಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾವು ಕೇಳ್ತೀವಿ ಅವ್ರ ಹತ್ರ, ಹಾಗಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಕೊಡಬಾರ್ದು ಅಂತ ಹೇಳಿದಾರಾ ಅಥವಾ ಕೊಡಬಾರ್ದು ಅನ್ನುವಂಥದ್ದು ನಿಮ್ಗೆ ಏನಾದರೂ ಆರ್ಡರ್ ಬಂದಿದೆಯಾ, ಆದೇಶ ಇದೆಯಾ ನಿಮ್ಮ ಕೈಯಲ್ಲಿ ಅಂತ ಕೇಳಿದರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಓಕೆ, ಗೊತ್ತಾಯ್ತು. ಎಸ್, ಧನ್ಯವಾದ ಶೆಟ್ರೆ. ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.